ಕೇಂದ್ರದ ಬಜೆಟ್ ಅಧಿವೇಶನ ನಡೀತಾ ಇರುವಂಥದ್ದು. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟನ್ನು ಈಗಾಗಲೇ ಮಂಡಿಸಿದ್ದಾರೆ. ಅದರ ಮೇಲಿನ ಅಂದರೆ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿಯೇ ಕೇಂದ್ರ ಮತ್ತು ವಿಪಕ್ಷಗಳ ನಡುವಿನ ಒಂದು ಜಟಾಪಟಿ ಮುಂದುವರಿತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ರಾಹುಲ್ ಗಾಂಧಿ ಅವರು ಅಂದರೆ ಲೋಕಸಭೆಯಲ್ಲಿ ಸಂಸತ್ನಲ್ಲಿ ಅವರು ಮಾತನಾಡಿದ್ರು. ಸಾಕಷ್ಟು ಕೇಂದ್ರ ಸರ್ಕಾರಗಳ ವಿರುದ್ಧ ತಮ್ಮ ಮಾತಿನ ಬಾಣಗಳನ್ನು ಬಿಟ್ಟರು. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದ್ರು. ಕೇಂದ್ರ ಸರ್ಕಾರದ ಅಂದರೆ ನೀತಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಮುಖ್ಯವಾಗಿ ಆಲ್ರೆಡಿ ಗೊತ್ತಿದೆ ಎಲ್ಲರಿಗೂ, ಇಡೀ ದೇಶದ ಜನರಿಗೆ ಗೊತ್ತಾಗ್ತಾ ಇರುವಂಥದ್ದು 2 ಪ್ರಮುಖವಾದ ವಿಚಾರಗಳು. ಅದರಲ್ಲಿ ಒಂದು ಪುಸ್ತಕದ ವಿಚಾರ, ಮತ್ತೊಂದು ಒಂದು ಫೈಲ್ ವಿಚಾರ. ಈ 2 ವಿಚಾರಗಳು ಸಾಕಷ್ಟು ಒಂದು ದೇಶದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಜೊತೆಗೆ ಆಡಳಿತ ಪಕ್ಷಕ್ಕೂ ಎಲ್ಲ ಒಂದು ಕಡೆ ಇರುಸು ಮುರುಸು ತಂದಂತೆ ಕಂಡು ಬರ್ತಾ ಇರುವಂಥದ್ದು. ಆದರೆ ತೋರಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಆದರೆ ರಾಹುಲ್ ಗಾಂಧಿ ಮಾತನಾಡಿದ್ರು ಸದನದಲ್ಲಿ. ಅವರ ಅಬ್ಬರ ಹೇಗಿತ್ತು ಅಂದರೆ ಸುದೀರ್ಘ ಒಂದು 50 ನಿಮಿಷಗಳ ಮಾತನಾಡಿದ್ರು ಅನಿಸುತ್ತೆ. 50 ನಿಮಿಷಗಳ ಕಾಲ ಅವರು ಮಾತನಾಡಿದ್ರು. ಆಗ ಹೇಳಿದ್ರು, ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಖಂಡಿಸಿದ್ರು, ಆರೋಪಗಳನ್ನು ಮಾಡಿದ್ರು, ಅಬ್ಬರಿಸಿದ್ರು ಮೋದಿ ಸರ್ಕಾರದ ವಿರುದ್ಧ. ಅದರಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದ್ದು ಎಫ್ಸ್ಟೀನ್ ಫೈಲ್. ಇದು ಸಾಕಷ್ಟು ಈಗಾಗಲೇ ಈ ಎಫ್ಸ್ಟೀನ್ ಫೈಲ್ ವಿಚಾರದಲ್ಲಿ ನೋಡಿದ್ರೆ, ಜೆಫ್ರಿ ಎಫ್ಸ್ಟೀನ್ ಫೈಲ್ ವಿಚಾರದಲ್ಲಿ ನೋಡಿದ್ರೆ ಜಾಗತಿಕ ಮಟ್ಟದ ಘಟಾನುಘಟಿ ದಿಗ್ಗಜ ನಾಯಕರ ನಿದ್ದೆಗೆಡಿಸಿರುವಂಥದ್ದು. ಇದೆಲ್ಲೋ ಅಂದ್ರೆ ಇಡೀ ಎಲ್ಲ ವಿಶ್ವದ ರಾಜಕಾರಣದಲ್ಲಿ ಒಂಥರ ಬಿರುಗಾಳಿ ಎಬ್ಬಿಸಿರುವಂಥ ಒಂದು ಈ ಫೈಲ್ ಇರುವಂಥದ್ದು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಸಹ ಇದೇ ಫೈಲ್ ವಿಚಾರವನ್ನು ಸಂಸತ್ನಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಇದಕ್ಕೆ ಸ್ಪೀಕರ್ ಅನುಮತಿ ಕೊಡಲಿಲ್ಲ. ಆದರೂ ಸಹ ರಾಹುಲ್ ಗಾಂಧಿ ಅವರು ತಾವು ಹೇಳಬೇಕಾದ್ದನ್ನು ಚುಟುಕಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೆಸರನ್ನು ಪ್ರಸ್ತಾಪಿಸಿದ್ರು. ಜೊತೆಗೆ ಅನಿಲ್ ಅಂಬಾನಿ ಅವರ ಹೆಸರನ್ನು ಸಹ ಅಲ್ಲಿ ಪ್ರಸ್ತಾಪಿಸಿದ್ರು. ಉದ್ಯಮಿ ಅನಿಲ್ ಅಂಬಾನಿ ಹೆಸರನ್ನು ಸಹ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. ಈ ಫೈಲಲ್ಲಿ, ಜೆಫ್ರಿ ಎಫ್ಸ್ಟೀನ್ ಫೈಲಲ್ಲಿ ಈಗಾಗಲೇ ಭಾರತ ದೇಶದ ಹಲವು ನಾಯಕರ ಹೆಸರುಗಳು ಸಹ ಕೇಳಿ ಬಂದಿವೆ. ಆದರೆ ರಾಹುಲ್ ಗಾಂಧಿ ಅವರು ನನ್ನ ಬಳಿ ಇದ್ರ ಬಗ್ಗೆ ದಾಖಲೆಗಳಿದ್ದಾವೆ ಅನ್ನೋದನ್ನು ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಈ ಬಗ್ಗೆ ದಾಖಲೆಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ. ಹಾಗಾದರೆ ರಾಹುಲ್ ಗಾಂಧಿ ನಿನ್ನೆ ಏನು ಮಾತನಾಡಿದ್ರು ಸದನದಲ್ಲಿ ಅವರ ಒಂದು ವಾಗ್ಬಾನ ಹೇಗಿತ್ತು, ಯಾವೆಲ್ಲ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಅನ್ನೋದನ್ನ ಒಂದು ಈ ವಿಡಿಯೋ ಇದೆ, ಈ ಕ್ಲಿಪ್ ಅನ್ನೇ ನೋಡ್ಕೊಂಡು ಬಂದ್ರೆ ನಮಗೆ ಅರ್ಥವಾಗುತ್ತೆ. There is a businessman called Mr. Anil Ambani. I want to ask the question, why is he not in jail? The reason he's not in jail is because his name is in the Epstein files. एक तो That's why he's not in jail. राहुल जी, जो भी I'd also like to ask Mr. Hardeep Puri, who introduced him Mr. Chair to Epstein. Mr. Rahul, no, I know who introduced him. आप एक बात मेरी सुन लीजिए पहले, कि चाहे आप अनिल अंबानी, मैं कह रहा हूँ, मैं अनिल अंबानी, Sir, I know who introduced him. जो जिस and तरीके Mr. Hardeep Puri knows who introduced him. चार्जेस लगा रहे हैं, We both agree. वो इस सदन का सदस्य नहीं है, चाहे वो अनिल अंबानी Hardeep Puri है सर. रानी हो, Hardeep Puri is a member of parliament here. आप जो चार्जेस लगा रहे हैं उसको सफाई करने का अवसर नहीं मिलेगा, उसको He's a minister, sir. उसका नाम नहीं लिया जाता. और आप एक बार इसको पढ़ ली. ನೋಡಿದ್ರಲ್ಲ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ಅಮೆರಿಕ ಭಾರತದ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವ ರೀತಿಯಾಗಿ ಅಬ್ಬರಿಸಿದ್ರು ಅನ್ನೋದನ್ನು ನೋಡಿದ್ರಿ ವಿಡಿಯೋದಲ್ಲಿ. ಅದರಲ್ಲಿ ಅವರು ಹೇಳ್ತಾರೆ, ಭಾರತ ಮಾತೆಯನ್ನು ನೀವು ಅಮೆರಿಕಕ್ಕೆ ಮಾರಾಟ ಮಾಡಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿನೇ ರಾಹುಲ್ ಗಾಂಧಿಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಅದು ವಿಚಾರ ಆದರೂ ಎಫ್ಸ್ಟೀನ್ ಫೈಲ್ ವಿಚಾರದಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸ್ತಾರೆ. ಪೂರಿ ಅವರಿಗೂ ಇದಕ್ಕೂ ಏನು ಅಂದರೆ ಒಂದು ಏನು ನಂಟು ಅನ್ನೋ, ಎಫ್ಸ್ಟೀನ್ಗೆ ಮತ್ತು ಪೂರಿ ಅವ್ರಿಗಿರೋ ಏನು ನಂಟು ಏನು ಅನ್ನೋದನ್ನು ರಾಹುಲ್ ಗಾಂಧಿ ಎಲ್ಲೋ ಒಂಥರ ಪ್ರಶ್ನಿಸ್ತಾರೆ. ಯಾಕಂದರೆ ಆ ಜೆಫ್ರಿ ಎಫ್ಸ್ಟೀನ್ ಫೈಲ್ ಇದೀಗ ಸಾಕಷ್ಟು ಎಲ್ಲರಲ್ಲೂ ಚಿಂತೆಗಳಿಗೆ ಈಡು ಮಾಡ್ತಾ ಇದೆ. ಯಾವಾಗಪ್ಪ ಯಾರ ಹೆಸರು ಬರುತ್ತೆ, ಅದರಲ್ಲಿ ಜಸ್ಟ್ ಒಂದು ಹೆಸರು ಒಂದು ಸಾಲು ಬಂದರೆ ಇವ್ರ ಹೆಸರು ಸಾಲು ಬಂದರೆ ಸಾಕು, ಮುಗಿದೋಯ್ತು. ಅದು ದೊಡ್ಡ ಸುದ್ದಿನೇ ಆಗ್ತಾ ಇರುವಂಥದ್ದು. ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ 3 ಲಕ್ಷ ಪುಟಗಳೇನೋ ಅದು ಮಾಹಿತಿ, ಅಂದರೆ ಟೋಟಲ್ ದಾಖಲೆಗಳಿದಾವಂತೆ ಈ ಜೆಫ್ರಿ ಎಫ್ಸ್ಟೀನ್ ಫೈಲಲ್ಲಿ. ಅವನೊಬ್ಬ ಅಮೇರಿಕದ ಕುಖ್ಯಾತ ಲೈಂಗಿಕ ಹಗರಣದ ಒಂದು ಆರೋಪಿ. ಸೊ ಅಮೇರಿಕದ ನ್ಯಾಯ ಮಂಡಳಿ ಒಂದು ಅಂದರೆ ಈ ದಾಖಲೆ, ಈ ಫೈಲ್ಸನ್ನು ಬಿಡುಗಡೆ ಮಾಡಿದ್ದು. ಅದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವರ ಹೆಸರುಗಳು ಉಲ್ಲೇಖವಾಗಿರುವೆ. ಆದರೆ ಈ ರಾಹುಲ್ ಗಾಂಧಿ ಪ್ರಸ್ತಾಪಿಸಿರುವ ಇನ್ನೊಂದು ವಿಚಾರ ನೋಡಬೇಕಾದ್ರೆ ಹರ್ದೀಪ್ ಸಿಂಗ್ ಪುರಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ
ಅವ್ರ ಹೆಸರು ಸಹ ಅಲ್ಲಿ ಅಂದರೆ ಜಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದರು. ಅದಕ್ಕೆ ಸ್ಪೀಕರ್ ಅನುಮತಿ ಕೊಡಲಿಲ್ಲ, ಆದರೂ ಸಹ ರಾಹುಲ್ ಗಾಂಧಿ ಪ್ರಯತ್ನಿಸಿದರು. ಅದು ಸಹ ಸಾಕಷ್ಟು ಗಮನ ಸೆಳೆಯಿತು. ಹೀಗಾಗಿ ರಾಹುಲ್ ಗಾಂಧಿ ನಿರರ್ಗಳವಾಗಿ ಮಾತನಾಡಿದ್ರು. ಕೇಂದ್ರ ಸರ್ಕಾರವನ್ನು ಕಟ್ಟಿ ಹಾಕಬೇಕು, ಕೇಂದ್ರ ಸರ್ಕಾರದ ನೀತಿಗಳನ್ನು, ಕೇಂದ್ರ ಸರ್ಕಾರದ ಬಜೆಟನ್ನು ಟೀಕಿಸಿದರು. ಜೊತೆಗೆ ಮುಖ್ಯವಾಗಿ ನರವಣೆ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಜೊತೆಗೆ ಅಮೆರಿಕ ಮತ್ತು ಭಾರತದ ವ್ಯಾಪಾರ ಒಪ್ಪಂದ ಅಂದರೆ ಯಾವ ಕಾರಣಕ್ಕಾಗಿ ಆಯಿತು, ಇದರ ಹಿನ್ನೆಲೆ ಏನು ಅನ್ನೋದನ್ನು ಸಹ ಅವರು ತಮ್ಮ ಮಾತಿನಲ್ಲಿ ರಾಹುಲ್ ಗಾಂಧಿ ಅವರು ಉಲ್ಲೇಖಿಸಿದರು. ಆದರೆ ಹರ್ದೀಪ್ ಸಿಂಗ್ ಪುರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದೇನು ಆಲ್ರೆಡಿ ಈಗ ನೀವು ನೋಡ್ಕೊಂಡು ಬಂದಿದ್ರಿ, ಅಂದರೆ ನಾವು ನೋಡಿದ್ವಿ ಈಗ ವಿಡಿಯೋದಲ್ಲಿ. ಮುಂದುವರೆದ ಭಾಗವಾಗಿ ಹರ್ದೀಪ್ ಸಿಂಗ್ ಪುರಿ ಅವರು ಏನು ಸ್ಪಷ್ಟನೆ ಕೊಟ್ಟರು ಈ ವಿಚಾರಕ್ಕೆ, ಎಷ್ಟು ಬಾರಿ ಅವರು ಜಫ್ರಿ ಎಪ್ಸ್ಟೀನ್ ಅನ್ನ ಭೇಟಿಯಾಗಿದ್ರು, ಯಾವೆಲ್ಲ ಚರ್ಚೆ ಮಾಡಿದ್ರು, ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಸಹ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ಯಾವಾಗ ಅವ್ರ ಹೆಸರು ಈ ವಿಚಾರದಲ್ಲಿ ಕೇಳಿ ಬಂತು ತಕ್ಷಣವೇ ಅದಕ್ಕೆ ಒಂದು ರಿಯಾಕ್ಟ್ ಮಾಡಿಬಿಟ್ರು. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲೋ ಅನ್ನೋ ನಿಟ್ಟಿನಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು. ಆದರೆ ಅವರು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡಿದ್ರು. ಏನು ಹೇಳಿದರು ಹರ್ದೀಪ್ ಸಿಂಗ್ ಪುರಿ ಅವರು, ಯಾಕಾಗಿ ಅವರು ಜಫ್ರಿ ಎಪ್ಸ್ಟೀನನ್ನು ಭೇಟಿಯಾಗುವ ಸಂದರ್ಭ ಎದುರಾಗಿತ್ತು ಅನ್ನೋದನ್ನು ಸಹ ಅವರು ತಮ್ಮ ಮಾತಿನಲ್ಲಿ ಹೇಳಿದರು. ಏನು ಹೇಳಿದ್ರು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ರು ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. याद करवाना चाहता हूं क्योंकि आज उन्होंने ड्यूरिंग द सेशन मेरा नाम लिया इन द कॉन्टेक्स्ट ऑफ सम डेवलपमेंट्स एल्सवेयर द एप्स्टाइन फाइल्स. तो मैं आई जस्ट वांट टू शेयर सम इंफॉर्मेशन विद यू. पिछला जो संविधान दिवस हुआ वो था शायद 26 नवंबर को 2025 में. मैं भी था वहां पे. इट वॉज इन दी सेंट्रल हॉल ऑफ पार्लियामेंट जो हमारी पुरानी बिल्डिंग का है. सो लगता है कि वो जब प्रोग्राम कार्यक्रम खत्म हुआ ही केम अप टू मी, और जो इनकी स्टाइल है जब मूड में होते हैं तो ही विंक्ड एट मी लाइक दिस. सो आई वाज आल्सो अम्यूज्ड, ये क्या कह रहे हैं. सो ही सेज नेम इज इन इंटरेस्टिंग प्लेसेस, नेम इज इन इंटरेस्टिंग प्लेसेस. तो मैंने उनसे पूछा, मैंने कहा यू वांट टू नो व्हाट द फैक्ट्स आर, डू यू वांट टू अ नोट ऑन इट. सो आई एक्चुअली सेंट हिम अ नोट. ये 26 नवंबर की बात है. आज मैं इसको क्यों दोहरा रहा हूं बात को, क्योंकि इनकी एक प्रवक्ता है, उसका नाम है सुप्रिया श्रीनेटे. क्या श्रीनेटे. ओके, साउंड्स अ महाराष्ट्रियन नेम. आई शुड नो यार. इट्स अ महाराष्ट्रियन नेम ना? नहीं? Okay, wherever she's from. She may have contested from UP, but coming to the point, she says, after all these baseless allegations that he made, that, you know, India-US trade deal, this, that, because there is some grip, there is some blockage, etc., and Anil Ambani and Hardip Puri took my name. So the question she raises in this email, who introduced Hardip Puri, I presume, to Epstein? So I just want to tell you that these facts are all known, they're in the public domain. 3 million emails have been released. All right? In these 3 million emails, I am in New York for 8 years. Okay? We are talking about the period 2009, May, when I joined as India's ambassador to the UN in New York, and when I became a minister in 2017. 8 years ही हो गया ना? Okay. 9 to, yeah. Then there are references to possibly 3 or 4 meetings in 8 years. And if anybody has seen my website or had done the homework, but I decided to tell the Yuva Netra, Shri Rahul Gandhi ji, because he winked at me and asked me, name an interesting places. So I said, I'll send you a note. And in that note, I told him that after I retired as India's ambassador to the UN, a few months later, I was invited to join the International Peace Institute. The International Peace Institute is an institute which was set up many, many years earlier for the purposes of international peacekeeping by the UN. But I was not part of the IPI per se. I was Secretary General of something called the Independent Commission on Multilateralism. This was a commission set up in the IPI as a project to see if the United Nations was fit for purpose on the occasion of its 75th anniversary. Okay? Now, the president of this, the chair of this was a former Prime Minister of Australia. I was the Secretary General.
my boss in the IPI, Mr. Terje Rod Larsen, was the person who knew this particular infamous person, Mr. Epstein. And it is as part of a delegation of the IPI or the ICM that I met Mr. Epstein on a few occasions, 3 or maximum 4. And the ICM was dealing with international issues, thematic issues, and Mr. Epstein was not part of it. The kind of people who were on the ICM were the former Prime Minister of Australia, Mr. Kevin Rudd, was a chairman. Borge Brende from Norway, who I believe is the head of a World Economic Forum now. Hannah Tete from Ghana. Jose Manuel Ramos Horta from Timor-Leste. He is the president now of Timor-Leste. Miss Patricia Espinosa Cantanello from Mexico was the co-chair. And ICM worked on key international issues to see how the UN could be made fit for purpose. Acha, is Doran, very interestingly, in 8 years, there are 2 references or 1 email which I exchange, which is because they have introduced me, that is, my contacts have introduced me to a man called Reid Hoffman. Reid Hoffman was the founder of LinkedIn. I don't know how many of you are on LinkedIn. I suspect many of you are on LinkedIn. So I meet Mr. Reid Hoffman of LinkedIn, and after the meeting with Reid Hoffman, I send a message. Now, the Epstein files, the Yuva Neta should know, are about wrongdoing, criminal offenses. The Epstein files are about charges that he had an island where he used to take people to indulge their sexual fantasies, charges of pedophilia, and there are victims of this. Those victims have brought cases against the people in authority. My interaction has got nothing to do with that. My interaction, and this is the only substantive email, there are 1 or 2 others also I'll give you. This is dated 13th November 2004. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಸದನದಲ್ಲಿ ಈ ರೀತಿಯಾದ ಒಂದು ಗಲಾಟೆ ನಡೀತಾ ಇರುವಂಥದ್ದು. ಅಂದರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಒಂದು ಕಡೆ ಮಾತನಾಡಲು ಬಿಡ್ತಿಲ್ಲ ಎನ್ನೋ ಆರೋಪಗಳು ಸಹ ಕೇಂದ್ರ ಸರ್ಕಾರದ ಮೇಲೆ, ಅದರಲ್ಲೂ ಜೊತೆಗೆ ಮುಖ್ಯವಾಗಿ ಸ್ಪೀಕರ್ ಅವರ ಮೇಲೆ. ಹೀಗಾಗಿಯೇ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನು ಸಹ ವಿಪಕ್ಷಗಳು ಮಂಡಿಸಿರುವಂಥದ್ದು. ಈ ನಡುವೆ ಸ್ಪೀಕರ್ ಅವರು ಸಹ ಇದಕ್ಕೆ ನಾನು ಜಗ್ಗಲ್ಲ, ಸೇರಿಗೆ ಸವಾ ಸೇರೋ ಅನ್ನೋ ನಿಟ್ಟಿನಲ್ಲಿ ಅದು ಅದು ಇತ್ಯರ್ಥವಾಗುವವರೆಗೂ ನಾನು ಸ್ಪೀಕರ್ ಸ್ಥಾನದಲ್ಲಿ ಕುಳಿತುಕೊಳ್ಳೋದಿಲ್ಲ ಅನ್ನೋದನ್ನು ಒಂದು ಪ್ರತಿಜ್ಞೆ ಮಾಡಿಬಿಟ್ಟಂತೆ ಕಾಣ್ತಾ ಇದೆ ಸ್ಪೀಕರ್ ಓಂ ಬಿರ್ಲಾ ಅವರು. ಹೀಗಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮಾತನಾಡುವಾಗ ಜಗದಂಬಿಕಾ ಪಾಲ್, ಅಂದರೆ ಬಿಜೆಪಿ ಸಂಸದ ಜಗದಂಬಿಕಾ ಪಾಲ್ ಅವರು ಆ ಸ್ಥಾನದಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ರು. ಆದರೂ ಸಹ ರಾಹುಲ್ ಗಾಂಧಿ ಅವರಿಗೆ ಮಾತನಾಡಲು ಎಲ್ಲ ಒಂದು ಕಡೆ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಯಾಕಂದರೆ ಸದನದ ನಿಯಮಾವಳಿಗಳ ಪ್ರಕಾರ ನೀವು ವರ್ತಿಸಿ ನಿಮ್ಮ ಮಾತುಗಳನ್ನು ಆ ರೀತಿಯಾಗಿ ಪ್ರಾರಂಭ ಮಾಡಿ, ಆ ರೀತಿಯಾದ ಒಂದು ವಿಚಾರಗಳು ಚರ್ಚೆಗಳು ಸದನದಲ್ಲಿ ನಡೆಯಲಿ ಅನ್ನೋ ನಿಟ್ಟಿನಲ್ಲಿ ಜಗದಂಬಿಕಾ ಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದರು. ಆದರೂ ಸಹ ಸದನದಲ್ಲಿ ಸ್ವಾರಸ್ಯಕರ ಘಟನೆಗಳು ನಡೆದವು. ಆದರೆ ರಾಹುಲ್ ಗಾಂಧಿ ಮಾತನಾಡಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅವರಿಗೆ ಗೊತ್ತು. ಯಾಕಂದರೆ ದಾಖಲೆಗಳು ಅವ್ರ ಬಳಿ ಇದೆ ಅನ್ನೋದು ರಾಹುಲ್ ಗಾಂಧಿ ಅವರೇ ಹೇಳ್ತಾ ಇರುವಂಥದ್ದು. ದಾಖಲೆಗಳ ಸಮೇತ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ನಿನ್ನೆ ಸದನದಲ್ಲಿ ಅಬ್ಬರಿಸಿದರು. ಕೇಂದ್ರ ಸರ್ಕಾರವನ್ನು ಒಂಥರ ಎಲ್ಲ ಒಂದು ಕಡೆ ತರಾಟೆಗೆ ತೆಗೆದುಕೊಂಡಂತೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು. ಅಂದರೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಆದರೆ ರಾಹುಲ್ ಗಾಂಧಿ ಮಾತುಗಳು ಸಹ ಸಾಕಷ್ಟು ದೇಶದಲ್ಲಿ ಜನರ ಮನಸ್ಸದಲ್ಲೂ ಎಲ್ಲ ಒಂದು ಕಡೆ ಪರಿಣಾಮ ಬೀರಬಹುದು ಎನ್ನಲಾಗ್ತಾ ಇರುವಂಥದ್ದು. ಆದರೆ ಅದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಹ ರಾಹುಲ್ ಗಾಂಧಿಯವರಿಗೆ ಎಲ್ಲ ಒಂದು ಕಡೆ ಪೈಪೋಟಿ ನಿಟ್ಟಿನಲ್ಲಿ ಟಕ್ಕರ್ ಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಭಾರತವನ್ನು ಮಾರೋ ಸ್ಥಿತಿಗೆ ನಮ್ಮ ಪ್ರಧಾನಿ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಆ ಸ್ಥಿತಿಯನ್ನು ತಲುಪೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಒಂದು ಕಡೆ ಕೌಂಟ್ರ್ ಕೊಟ್ಟರೆ, ಮತ್ತೊಂದು ಕಡೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಹ ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನು ಕೊಟ್ಟರು. ನಾವು ಭಾರತವನ್ನು ಮಾರಾಟ ಮಾಡುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಕೌಂಟ್ರನ್ನು ಕೊಟ್ಟರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅಂದರೆ ಒಂದು ಕಡೆ ನಿರ್ಮಲಾ ಸೀತಾರಾಮನ್, ಮತ್ತೊಂದು ಕಡೆ ಕಿರಣ್ ರಿಜಿಜು ಅವರು ಹೇಗೆ ಮಾತನಾಡಿದ್ರು, ಯಾವ ರೀತಿಯಾಗಿ ಅವರು ವಾಗ್ದಾನಗಳು ಇದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. देश को बेचने वाले कौन है? Who has sold? I tell you who has sold.
2014 में वर्ल्ड बैंक, वर्ल्ड ट्रेड ऑर्गेनाइजेशन WTO में जाकर के बाली में कांग्रेस ने एक समझौता करके आए। वो दो ही विषय था, ट्रेड फैसिलिटेशन एक था, दूसरा विषय पब्लिक स्टॉक होल्डिंग ऑफ ग्रेन्स था। पब्लिक स्टॉक होल्डिंग ऑफ ग्रेन्स के ऊपर भारत के हित में कुछ ना करते हुए ट्रेड फैसिलिटेशन के ऊपर साइन करके आ गए थे। इसका मतलब था 2017 जनवरी से भारत देश में कोई किसान से प्रोक्योरमेंट हो नहीं सकता है और हम रेशन के दुकान से गरीब लोगों को कुछ भी दे नहीं सकते हैं। वर्ल्ड ट्रेड ऑर्गेनाइजेशन का बाली के मीट में जाकर के समझौता करने वाले ये लोग हैं। हमारे किसान से MSP दे करके कोई प्रोक्योरमेंट कर नहीं सकते थे। अगर मोदी जी 2014 में आकर के WTO के ऊपर हार प्रकारा, we fought for it and got peace clause so that we can think of the country also, man. This country 2017 से PDS डिस्ट्रीब्यूशन कर नहीं सकते थे, गरीब को रेशन दे नहीं सकते थे, देश को, गरीब को, किसान को बेचने वाले ये लोग हैं। ये सरेंडर करके आए हैं, WTO में जाकर के पूरे सरेंडर करके आए हैं ये लोग। और भारत देश का हमारे प्रधानमंत्री जी के ऊपर ये आरोप लगा रहे LOP, उनको कोई नैतिक अधिकार। ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳು ಸದನದಲ್ಲಿ ನಡೀತಾ ಇರುವಂಥದ್ದು, ಸದನದಲ್ಲಿ ಯಾವ ರೀತಿಯಾಗಿ ಗಲಾಟೆ ಗದ್ದಲಗಳು ನಡೀತಾ ಇರುವಂಥದ್ದು, ಜೊತೆಗೆ ಆರೋಪ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ಯಾವ ರೀತಿಯಾಗಿ ಜಟಾಪಟಿ ನಡೀತಾ ಇದೆ ಅನ್ನೋದು ಸದ್ಯ ಈಗೆಲ್ಲರೂ ನೋಡ್ತಾ ಇರ್ಬೋದು. ಸಾಕಷ್ಟು ಈಗ ಸದನ 2 ದಿನಗಳಿಂದ ಸದನ ಸಾಕಷ್ಟು ಒಂಥರ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಎಲ್ಲರನ್ನ ಆಕರ್ಷಿಸುವಂಥ ಸದನ. ಅಂದರೆ ಸದನದಲ್ಲಿ ಗಲಾಟೆಗಳಾಗ್ತಾ ಇರ್ಬೋದು, ಸದನದಲ್ಲಿ ಚರ್ಚೆಗಳಾಗ್ತಾ ಇರ್ಬೋದು, ಎಲ್ಲವೂ ನೋಡಿದ್ರೆ ಎಲ್ಲರೂ ಇದನ್ನು ನೋಡ್ತಾ ಇರ್ಬೋದು ಅಂತ ಭಾವಿಸ್ಬೋದು. ಹೀಗಾಗಿ ಸದನ ಅಂದರೆ ರಾಹುಲ್ ಗಾಂಧಿ ಸದನದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪೀಕರ್ ವಿರುದ್ಧ ಆರೋಪವನ್ನು ಮಾಡಿದ್ರೆ, ವಿಪಕ್ಷಗಳು ಸಹ ರಾಹುಲ್ ಗಾಂಧಿ ಪರವಾಗಿ ಬೆಂಬಲಕ್ಕೆ ನಿಂತರೆ, ಮತ್ತೊಂದು ಕಡೆ ಆಡಳಿತ ಪಕ್ಷವೂ ಸಹ ಅಂದರೆ ಕೇಂದ್ರ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಮಾತನಾಡಲು ಅವಕಾಶವನ್ನು ನೀಡುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿಲ್ಲ. ಅಂದರೆ ನಾವು ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಡ್ತಾ ಇದ್ದೀವಿ. ಸಂಸತ್ತಿನ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ, ಲೋಕಸಭೆಯ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ ನೀವು ಮಾತನಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅಂದರೆ ಕೇಂದ್ರ ಸರ್ಕಾರ ಒಂದು ತನ್ನ ಸಮಜಾಯಿಷಿಯನ್ನು ನೀಡ್ತಾ ಇರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಜಟಾಪಟಿ ಮುಂದುವರಿಯುತ್ತೆ. ತಾವು ಹೇಳಿರಂತೆ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾದ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಬಹುದು, ಇದು ಎಷ್ಟು ಕೇಂದ್ರ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಬಹುದು, ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಹೆಸರುಗಳು ಕೇಳಿ ಬಂದಿವೆ, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಆಗಿರ್ಬೋದು, ಉದ್ಯಮಿ ಅನಿಲ್ ಅಂಬಾನಿ ಆಗಿರ್ಬೋದು, ಹೀಗೆ ಭಾರತದ ಯಾವೆಲ್ಲ ರಾಜಕಾರಣಿ, ಉದ್ಯಮಿ, ಮತ್ತೊಬ್ಬ ಅಂದರೆ ದಿಗ್ಗಜರ ಹೆಸರು ಕೇಳಿ ಬಂದಿದ್ದಾವಲ್ಲ, ಅವರಿಗೆ ಎಲ್ಲ ಒಂದು ಕಡೆ ಸಂಕಷ್ಟವನ್ನು ತಂದಿಡ್ತಾರ ರಾಹುಲ್ ಗಾಂಧಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅನ್ನೋದು ಸಹ ಇಲ್ಲಿ ಸಾಕಷ್ಟು ಪ್ರಶ್ನೆಯಾಗಿರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಜೆಫ್ರಿ ಎಪ್ಸ್ಟೀನ್ ಫೈಲಲ್ಲಿ ಆಗಿರ್ಬೋದು, MM ನರವಣೆ ಒಂದು ಪುಸ್ತಕದ ವಿಚಾರದಲ್ಲಿ ಆಗಿರ್ಬೋದು, ಯಾವೆಲ್ಲ ಬೆಳವಣಿಗೆಗಳು ನಡೆಯಲಿವೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.